ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ರವೆ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಅನ್ಸೋದಿಲ್ಲ ಇವತ್ತಿನ ರವೆ ಲಡ್ಡು ಇಷ್ಟು ಚೆನ್ನಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ತರ ಕರಗೋಗುತ್ತೆ. ವಿಭಿನ್ನ ರುಚಿಯಲ್ಲಿ ಸರಳ ವಿಧಾನದಲ್ಲಿ ಮಾಡುವಂತಹ ಈ ಒಂದು ರವೆ ಲಡ್ಡು ರೆಸಿಪಿಯನ್ನ ಯಾವ ತರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೇನೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ 2 ಲೋಟ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಮಾಮೂಲಾಗಿ ನಾವು ಸಣ್ಣ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಿ ಅಲ್ವಾ, ಆ ರವೆನ ನಾನಿಲ್ಲಿ ತಗೊಂಡಿರೋದು. ಇಲ್ಲಿ ಚಿರೋಟಿ ರವೆ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ, ಅದೇ ಕಪ್ಪಿನಲ್ಲಿ 1 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಈ ಕಡೆ ಗ್ಯಾಸ್ಟನ್ನು ಆನ್ ಮಾಡಿ ಒಂದು ಕಡಾಯಿಗೆ ಒಂದು 2 ರಿಂದ 3 ಚಮಚ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ. ಹಾಗೆಯೇ ಇವಾಗ ರವೆನ ಸೇರಿಸಿ ಮೀಡಿಯಂ ಉರಿನಲ್ಲಿ ಈ ರವೆನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರವೆ ಹುರ್ಕೊಳ್ಳೋದಕ್ಕೆ. ನೋಡಿ, ರವೆನ ಇದೇ ಥರ ನಾವು ಒಂದು ಸ್ವಲ್ಪ ಲೈಟಾಗಿ ಕೆಂಪಗಾಗೋ ಥರ ರವೆನ ಹುರ್ಕೊಳ್ಬೇಕಾಗುತ್ತೆ. ಈ ಥರ ರವೆನ ಹುರ್ಕೊಂಡ್ರೆ ಮಾಡುವಂಥ ಲಡ್ಡು ಟೇಸ್ಟು ಸೂಪರಾಗಿ ಬರುತ್ತೆ. ರವೆ ಹುರಿತಾ ಸ್ವಲ್ಪ ಬಿಸಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆಯೇ ಬಾಣಲೆ ಕೂಡ ಸ್ವಲ್ಪ ದಪ್ಪ ತಳದ್ದಾಗಿರೋ ಕಾರಣಕ್ಕೆ ಗ್ಯಾಸನ್ನು ಮೀಡಿಯಂ ಟು ಲೋ ಮಾಡ್ತಾ ಈ ಥರ ರವೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಲೈಟಾಗಿ ಕೆಂಪಗಾಗೋ ತನಕ ರವೆನ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ರವೆನ ಹುರ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಇನ್ನೊಂದು ಸ್ವಲ್ಪ ಇದನ್ನು ಕೈ ಆಡಿಸಿದ್ರೆ ಪರ್ಫೆಕ್ಟಾಗಿ ರವೆ ಹುರಿದಿದೆ ಅಂತಲೇ ಅರ್ಥ. ರವೆನ ನಾವು ನಿಧಾನಕ್ಕೆ ಹುರ್ಕೊಂಡ್ರೆ ಮಾಡುವಂಥ ರವೆ ಲಡ್ಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೇ ಥರ ರವೆನ ಕೈ ಆಡಿಸ್ತಾ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರವೆ ಫ್ರೈ ಆಗುತ್ತೆ. ರವೆನ ನಾನಿಲ್ಲಿ ಸೈಡಿಗೆ ಎತ್ತಿಟ್ಟು ನಂತರ ಈ ಕಡೆ ಇನ್ನೊಂದು ಕಡಾಯಿಗೆ ಉಳಿಸಿದಂಥ ತುಪ್ಪದಲ್ಲಿ ಒಂದು ಅರ್ಧದಷ್ಟು ತುಪ್ಪನ ಸೇರಿಸಿ ನಂತರ ನೋಡಿ, ಯಾವ ಲೋಟದಲ್ಲಿ ನಾನು ರವೆನ ತಗೊಂಡಿದ್ನೋ ಅದೇ ಲೋಟದ ಅಳತೆಗೆ 1 ಲೋಟ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಬೇಸನ್ ಹಿಟ್ಟು. ಈ ತುಪ್ಪದಲ್ಲಿ ಆ ಕಡಲೆ ಹಿಟ್ಟನ್ನು ಸೇರಿಸಿ ಗ್ಯಾಸನ್ನು ಮೀಡಿಯಂ ಉರಿನಲ್ಲಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ತಳ ಇರುವಂತಹ ಪಾತ್ರೆನ ತಗೊಳ್ಬೇಕಾಗುತ್ತೆ. ನೋಡಿ, ಯಾವುದೇ ಥರದ ಗಂಟುಗಳು ಇಲ್ಲೇ ಇರೋ ಥರ ಈ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕಡಲೆ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೇನೆ ಉಳಿದಂಥ ತುಪ್ಪನ ಸ್ವಲ್ಪನೇ ಸೇರಿಸ್ತಾ ಕಡಲೆ ಹಿಟ್ಟನ್ನು ಚೆನ್ನಾಗಿ ಘಮ ಬರೋವರೆಗೂ ಹಾಗೇನೆ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಾಗುತ್ತೆ ತುಪ್ಪದಲ್ಲಿ. ಕಂಟಿನ್ಯೂಸ್ ಆಗಿ ಇದೇ ಥರ ನಾವು ಕಡಲೆ ಹಿಟ್ಟನ್ನು ಕೈ ಆಡಿಸ್ತಾ ಸ್ವಲ್ಪನೇ ತುಪ್ಪನ ಸೇರಿಸ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾಗುತ್ತೆ. ದಪ್ಪ ತಳ ಪಾತ್ರೆ ಆಗಿರೋ ಕಾರಣಕ್ಕೆ ಗ್ಯಾಸನ್ನು ಮೀಡಿಯಂ ಟು ಲೋ ಮಾಡ್ತಾ ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಕಡಲೆ ಹಿಟ್ಟು ಕಲರ್ ಎಲ್ಲಿವರೆಗೂ ಚೇಂಜ್ ಆಗಬೇಕು ಅಂದರೆ ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಈ ಕಡಲೆ ಹಿಟ್ಟನ್ನು ಹುರಿತಾನೆ ಇರಬೇಕಾಗುತ್ತೆ. ನೋಡಿ, ಈ ಥರ ತೆಳುವಾಗಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಕಡಲೆ ಹಿಟ್ಟನ್ನು ಹುರಿತಿರಬೇಕು. ಈ ಕಡಲೆ ಹಿಟ್ಟು ತುಪ್ಪದಲ್ಲಿ ಹುರಿತಿರ್ಬೇಕಾದ್ರೆ ಘಮ ಘಮ ಅನ್ನೋ ಸುವಾಸನೆ ಬರ್ತಾ ಇರುತ್ತೆ. ಇವಾಗ ಕಡಲೆ ಹಿಟ್ಟನ್ನು ನಾನಿಲ್ಲಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಾದ ನಂತರ ಗ್ಯಾಸನ್ನು ಆಫ್ ಮಾಡಿ ತಕ್ಷಣಕ್ಕೆ ಆ ಕಡಲೆ ಹಿಟ್ಟನ್ನು ಹುರಿದಿರುವಂಥ ರವೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರವೆ ಜೊತೆಗೆ ಈ ಒಂದು ಬೇಸನನ್ನು ಅಂದರೆ ಕಡಲೆ ಹಿಟ್ಟನ್ನು ಸೇರಿಸಿ ರವೆ ಉಂಡೆನ ಮಾಡಿ ಕೊಡಿ, ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಡಬಲ್ ಆಗುತ್ತೆ ರವೆ ಲಾಡುದು. ಕಡಲೆ ಹಿಟ್ಟು ಹಾಕಿದಾಗ ಚೆನ್ನಾಗಿ ರವೆನಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಈ ಕಡೆ ಅದೇ ಕಡಾಯಿನ ನಾನು ಚೆನ್ನಾಗಿ ತೊಳೆದು ಯಾವ ಲೋಟದಲ್ಲಿ ರವೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಅಳತೆಗೆ ಒಂದು 3 ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆಯೇ 1.5 ಲೋಟದಷ್ಟು ನೀರನ್ನು ಸೇರಿಸಿ ಗ್ಯಾಸನ್ನು ಆನ್ ಮಾಡಿ ಸಕ್ಕರೆ ಪೂರ್ತಿಯಾಗಿ ಕರಗಿ ಗ್ಯಾಸನ್ನು ಹೈ ಪ್ರಮಾಣದಲ್ಲಿಟ್ಟು ಒಂದೆಳೆ ಪಾಕ ಬರೋ ತನಕ ಈ ಒಂದು ಪಾಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ರುಚಿ ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಸಕ್ಕರೆನ ಹಾಕ್ಕೊಳ್ಬಹುದು. 2 ಲೋಟದಷ್ಟು ರವೆ 1 ಲೋಟದಷ್ಟು ಕಡಲೆ ಹಿಟ್ಟಿನ ಅಳತೆಯಲ್ಲಿ ನಾನಿಲ್ಲಿ 3 ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಸಕ್ಕರೆ ಪಾಕ ಮಾಡುವಾಗ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳದೆ ಸಕ್ಕರೆ ನೆಂದಿದೆ ಮತ್ತು ಒಂದು ಸ್ವಲ್ಪ ಮೇಲೆ ನೀರು ನಿಂತಿದೆ ಅನ್ನೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ, ಬೇಗ ಪಾಕ ಬಂದ್ಬಿಡುತ್ತೆ. ನೋಡಿ, ನಾನಿಲ್ಲಿ ಈ ಥರ ಒಂದೆಳೆ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ.
ಇದು ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತಹ ಟ್ರಿಕ್ಕು. ತುಂಬಾ ಯೂಸ್ಫುಲ್ ಆಗಿದೆ, ತುಂಬಾ ಬಹು ಬೇಗನೆ ಮಾಡುವಂಥ ಪಾಕವಿಧಾನ ಅಂತಲೇ ಹೇಳ್ಬೋದು. ಇವಾಗ ಈ ಸಕ್ಕರೆ ಪಾಕ ಅಂತೂ ತಯಾರಾಗಿದೆ. ಗ್ಯಾಸ್ಟನ್ನು ಆಫ್ ಮಾಡ್ಕೊಂಡಿದ್ದೀನಿ. ತಕ್ಷಣಕ್ಕೇ ಈ ಒಂದು ಪಾಕನ ರವೆನಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಥರದ ಗಂಟುಗಳು ಇಲ್ಲೇ ಇರೋ ಥರ ಈ ಪಾಕನ ರವೆ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕಡಲೆ ಹಿಟ್ಟು ಹಾಕಿರೋ ಕಾರಣಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಅದನ್ನು ಈ ಥರ ಸ್ಮ್ಯಾಶ್ ಮಾಡ್ತಾ ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ತೆಳುವಾಗಿದೆ ಅಂತ ಅನ್ನಿಸ್ಬೋದು, ಆದರೆ ಇದು ಆರಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನು ನಾವು ಆರೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ, ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ಥರ. ಇವಾಗ ಇದನ್ನು ಪೂರ್ತಿಯಾಗಿ ನಾನು ಆರಲು ಬಿಡ್ತಾ ಇದ್ದೀನಿ. ಪೂರ್ತಿ ಆರಿದ ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ. ಮಧ್ಯ ಮಧ್ಯದಲ್ಲಿ ನಾವು ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಆರೋದ್ಮೇಲೆ ಎಷ್ಟು ಗಟ್ಟಿಯಾಗಿದೆ, ಉದ್ರುದ್ರಾಗಿ ತುಂಬ ಚೆನ್ನಾಗಿ ಈ ಒಂದು ಮಿಶ್ರಣ ತಯಾರಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಮಿಶ್ರಣನ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು 2 ಸುತ್ತು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಹುರ್ಕೊಂಡಾದ್ಮೇಲೆ ನಾವು ಈ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರವೆನ ಗ್ರೈಂಡ್ ಮಾಡ್ಕೊಳ್ಬೇಕಾಗಿತ್ತು. ನಾನು ಅದನ್ನು ಮರ್ತು ಹೋಗಿದ್ದೆ. ಹಾಗಾಗಿ ಈ ಎಲ್ಲ ಪೂರ್ತಿ ಪಾಕವಿಧಾನ ಆದಮೇಲೆ ರವೆನ ಒಂದು 2 ಸುತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸಾಕು. ನೋಡಿ, ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದು ಒಂದು ಸ್ವಲ್ಪ ತೆಳ್ಳಗಾಗುತ್ತೆ. ಹಾಗಾಗಿ ರವೆನ ನೀವು ಹುರ್ಕೊಂಡಾದ ತಕ್ಷಣ ಅದೊಂದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ ರವೆನ 1-2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಗ್ರೈಂಡ್ ಮಾಡಿರುವಂತಹ ಮಿಶ್ರಣನ ನಾನಿಲ್ಲಿ ಅದೇ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ದೇನೂ ಕೂಡ ಹಾಗೇ ಉಂಡೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಸಾಫ್ಟ್ ಆಗಿರುವಂತಹ ಪೇಡ ಥರ ಟೇಸ್ಟಿಯಾಗಿರುವಂಥ ಉಂಡೆನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಂತಹ ಅದೇ ಮಿಶ್ರಣನೂ ಕೂಡ ಇನ್ನೊಂದು ಸತಿ ಮಿಕ್ಸರ್ ಜಾರ್ಗೆ ಹಾಕಿ 2 ಸುತ್ತು ಗ್ರೈಂಡ್ ಮಾಡಿಕೊಂಡು ಪುನಃ ನಾನಿಲ್ಲಿ ಕಡಾಯಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿ, ನೋಡಿ, ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ತೆಳ್ಳಗಾಗಿದೆ ಅಂದಾಗ ಇದನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಸ್ವಲ್ಪ ತಾಗಿ ಬಿಟ್ಟಾಗ ಮತ್ತೆ ಇದು ಗಟ್ಟಿಯಾಗಿ ಉಂಡೆ ಮಾಡೋದಕ್ಕೆ ತಯಾರಾಗುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಚೂರನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ರವೆ ಬೇಸನ್ ಲಾಡು ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತಹ ವಿಧಾನದಲ್ಲಿ ನಾನು ಮಾಡ್ತಾ ಇರೋದು. ತುಂಬಾ ನೆನಪಿನಲ್ಲಿ ಉಳಿಯುವಂತಹ ಈ ಒಂದು ರವೆ ಬೇಸನ್ ಲಾಡು ಪಾಕವಿಧಾನ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮಲ್ಲಿ ರವೆ ಲಾಡು ಬೇಸನ್ ಲಾಡು ಮಾಡ್ತೀವಲ್ವ, ಸೊ ಎರಡೂ ಕೂಡ ಒಂದೇ ಮಿಶ್ರಣದಲ್ಲಿ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಟೇಸ್ಟ್ ಕೂಡ ಡಬಲ್ ಆಗುತ್ತೆ. ರವೆ ಲಾಡು ತಿಂದೇ ಇರೋರು ಕೂಡ ತಿಂತಾರೆ ಇಷ್ಟಪಟ್ಟು. ನೋಡಿ, ಪರ್ಫೆಕ್ಟ್ ಆಗಿರುವಂತಹ ರವೆ ಲಾಡು. ರವೆ ಕಡಲೆ ಹಿಟ್ಟಿನ ಲಾಡು ಅಂತಲೂ ಕೂಡ ಕರಿಬಹುದು. ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ರವೆ ಲಾಡುನ ಮಾಡಿಕೊಂಡ್ರೆ ನೋಡಿ, ಕಲರ್ ಕೂಡ ಯಾವ ಥರ ಬಂಗಾರದ ಬಣ್ಣದಂತಿರುವಂತಹ ರವೆ ಲಾಡು ತಯಾರಾಗುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕ್ರಿಯಲ್ಲಿ ಇರುವಂತಹ ಸ್ವೀಟ್ ಹಾಗೆ ಈ ಒಂದು ಲಡ್ಡು ತಯಾರಾಗುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುವಂತಹ ರವೆ ಲಾಡು. ನೋಡಿ, ಉಳಿದಂತಹ ಲಡ್ಡುಗಳನ್ನು ಕೂಡ ನಾನು ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರವೆ ಜೊತೆಗೆ ಸ್ವಲ್ಪ ಬೇಸನನ್ನು ಬೆರೆಸಿ ಈ ಲಡ್ಡುನ ಟ್ರೈ ಮಾಡಿ. ಸಖತ್ ಟೇಸ್ಟಿಯಾಗಿರುವಂತಹ ಘಮಘಮಿಸುವಂತಹ ರವೆ ಲಡ್ಡು ತಯಾರಾಗುತ್ತೆ ಅಂತಲೇ ಹೇಳ್ಬೋದು. 2 ಕಪ್ ರವೆಗೆ 1 ಕಪ್ ಆಗುವಷ್ಟು ಬೇಸನನ್ನು ಬೆರೆಸಿ ಈ ಥರ ರವೆ ಲಡ್ಡು ಮಾಡಿಕೊಟ್ರೆ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿಂದು ಡಬ್ಬಿನ ಖಾಲಿ ಮಾಡ್ತಾರೆ. ಅಷ್ಟು ಸೂಪರ್ ಆಗಿರುವಂತಹ ರವೆ ಉಂಡೆ ತಯಾರಾಗುತ್ತೆ. ನೋಡಿ, ಎಲ್ಲ ಲಡ್ಡುಗಳನ್ನು ಕೂಡ ನಾನು ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು ಚಿಕ್ಕ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಉಂಡೆ ತಯಾರಾಗಿದೆ ಅಂತ. ಪರ್ಫೆಕ್ಟ್ ಆಗಿರುವಂತಹ ರವೆ ಲಾಡು, ರವೆ ಮಿಶ್ರಿತ ಬೇಸನ್ ಲಾಡು, ಬಂಗಾರದ ಬಣ್ಣದಂತಿರುವಂತಹ ರವೆ ಲಾಡು, ಒಳ್ಳೆ ಬೇಕರಿಯಲ್ಲಿ ಸಿಗುವಂತಹ ಪೇಡಾದ ಹಾಗೆ ಸ್ವೀಟ್ ರೆಸಿಪಿ ತಯಾರಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುತ್ತೆ ಇವತ್ತಿನ ಒಂದು ರವೆ ಬೇಸನ್ ಲಾಡು. ಖೋವಾ ಪೇಡದಂತೆ ಟೇಸ್ಟಿ ಹಾಗೂ ಸಾಫ್ಟ್ ಆಗಿರುವಂತಹ ರವೆ ಲಾಡು ಅಥವಾ ರವೆ ಮಿಶ್ರಿತ ಬೇಸನ್ ಲಾಡು ಅಂತಾನೂ ಕೂಡ ಕರಿಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ
ರವೆ ಜೊತೆಗೆ ಈ ಒಂದು ಕಡಲೆ ಹಿಟ್ಟನ್ನು ಬೆರೆಸಿ ತುಂಬಾ ಸುಲಭವಾದಂತಹ ಪಾಕವಿಧಾನದಲ್ಲಿ ಮಾಡಿರುವಂತಹ ರವೆ ಲಾಡು. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.